ಇನ್ನೆಲ್ಲೋ ಶಾಪ್ ಅಂಗಡಿನೆಲ್ಲ ಕುತ್ಕೊಂಡು ಹೇಳಿದ್ರೆ ನಮ್ಮ ದೇವಸ್ಥಾನ ಇಲ್ವಾ ಶನ್ಮಾದೇವಿ ದೇವಸ್ಥಾನ? ಎಲ್ಲಾ ದೇವಸ್ಥಾನದಲ್ಲಿ ಆತರ ಬರಲ್ಲ. ಅಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ. ಮತ್ತೆ ಅದು ಬಂದು ಸುಮಾರು 400-500 ವರ್ಷಗಳ ಹಿಂದೆ ದೇವಸ್ಥಾನ, ಅದು ಶಿವನ ದೇವಸ್ಥಾನ. 400 ವರ್ಷಗಳ ದೇವಸ್ಥಾನ ಅದು. ಏನ್ ನಾಡಿ ನೋಡ್ತೀಯಪ್ಪ ನೀನು ಅಂತ ಹೇಳಿದ್ರೆ, ಏನೋ ಶೀತನಾಡಿ, ವಾತನಾಡಿ, ಪಿತ್ತನಾಡಿ, ವೃಷಭನಾಡಿ, ಸುಖನಾಡಿ, ಜೀವನಾಡಿ, ಸುಷುಮ್ನ ನಾಡಿ, ಪಿಂಗಳ ನಾಡಿ, ಎಡನಾಡಿ ಅಂದ್ರು. ಆ ಭೃಗುನಂದಿ ನಾಡಿ ಅಂದ್ರೆ ಏನು ಅಂದೆ. ಆ ಭೃಗುನಂದಿ ನಾಡಿ ಎಲ್ಲ ಅಲ್ಲಿ ತಮಿಳ್ನಾಡಲ್ಲಿ ನೋಡ್ತಾರೆ, ತಾಳೆಗರಿ ಕೊಂಡು ನೋಡ್ತಾರೆ ಅಂದ್ರು. ಸರಿ, ನಮ್ಗೂ ಹೇಳ್ಕೊಡ್ತೀರಾ ಅಂದಿದ್ದಕ್ಕೆ ಇಲ್ಲೆಲ್ಲ ಇದೆಲ್ಲ ವಂಶ ಪಾರಂಪರೆಯಾಗಿ ನಮಗೆ, ನಮ್ಮ ಅಣ್ಣ, ನಮ್ಮಪ್ಪ, ನಮ್ಮ ತಮ್ಮ ಇವ್ರಿಗೆ ಮಾತ್ರ ಬಂದಿರೋದು, ಬೇರೆಯವ್ರಿಗೆ ಇದೆಲ್ಲ ಬರಲ್ಲ ಅಂದ್ಬಿಟ್ರು. ಕಾಸು ಕೊಡ್ತೀನಿ ಹೇಳ್ಕೊಡಪ್ಪ ಅಂದೆ ನಾನು. ಗುರುಗಳೇ, ಹಾ ಗುರುಗಳೇ, ನಾವು ನಮ್ ತಂಗಿ ಮಗಳ ಬಗ್ಗೆ ಕೇಳೋದಕ್ಕೆ ವಿಜಯನಗರಕ್ಕೆ ಹೋಗಿದ್ವಿ. ಒಂದ್ ದೇವಸ್ಥಾನದಲ್ಲಿ ಅವರು ಪರಾಶರನೇ ಹೇಳ್ತಾರೆ ಹೊರತು ಭೃಗುನಂದಿ ನಾಡಿ ಹೇಳ್ರಿ ಅಂದ್ರೆ, ಇಲ್ಲ ಇಲ್ಲ ಇದ್ರಲ್ಲೇ ಹೇಳ್ತೀವಿ ನಾವು, ಅದು ಇಲ್ಲೆಲ್ಲ ನೋಡೋದಿಲ್ಲ, ಯಾರು ನೋಡೋದಿಲ್ಲ ರೀ ಅದು ಅಂತ ಹೇಳ್ತಾರೆ. ಓಕೆ, ಪರರ ಚಿಂತೆ ನಮಗೆ ಕಯ್ಯ. ನಾವು ಏನ್ ಮಾಡ್ಬೇಕಂತ ಪ್ರೋಗ್ರಾಮ್ ಮಾಡ್ಕೊಳ್ಳಿ. ಎಲ್ರು ಒಳ್ಳೆ ನಾಲೆಡ್ಜ್ ಇದೆ ನಿಮಗೆ, ಸಾಕಷ್ಟು ನಾಲೆಡ್ಜ್ ಭಗವಂತ ನಿಮಗೆ ಕೊಟ್ಟಿದ್ದಾನೆ. ಯುಟಿಲೈಸ್ ಮಾಡಿ, ಯೂಸ್ ಮಾಡಿ, ಅರ್ಥವಾಯ್ತಾ? ಬಟ್ ಇನ್ನೊಂದು ಏನಪ್ಪಾ ಅಂದ್ರೆ, ಕಾಸಿಲ್ಲದೆ ಯಾರಿಗೂ ಹೇಳಕ್ ಹೋಗ್ಬೇಡಿ. ನಿಮಗೆ ನೀವು ನೋಡ್ತೀನಿ ಅಂತ ಹೇಳಿದ್ರು ನೀವೇನ್ ಮಾಡ್ಬೇಕಂದ್ರೆ 100 ರೂಪಾಯಿ ತೆಗೆದು ಮುಂದೆ ಇಡಿ. ನಿಮಗೆ ನೀವು ನೋಡ್ಕೊತೀನಿ ಅಂತ ಹೇಳಿದ್ರೆ ಒಂದ್ 100 ರೂಪಾಯಿ ತೆಗೆದು ಮುಂದೆ ಇಡಿ, ನೋಡಿ. ಆದ್ಮೇಲೆ 100 ರೂಪಾಯಿ ತೆಗೆದು ಕಣ್ಣು ಓದ್ಕೊಂಡು ಜಾಬ್ಗೆ ಇಟ್ಕೊಳ್ಳಿ. ಫಸ್ಟ್ ನಿಮಗೆ ನೀವು ನೋಡ್ತೀರಾ ಅಂದ್ರೆ ಸರಿ, ನಿಮ್ ಮನೆಯವ್ರಿಗೆ ನೋಡ್ತೀನಿ ಅಂದ್ರೆ ಸರಿ, ಮಗನಿಗೆ ನೋಡ್ತೀನಿ ಅಂದ್ರೆ ಸರಿ, ಒಂದ್ 100 ರೂಪಾಯಿ ತೆಗೆದು ಮುಂದೆ ಇಡಿ. ದೇವ್ರ ಕಾಣಿಕೆ, ಗುರು ಕಾಣಿಕೆ ಅಂತ ನೋಡಿ, ರಿಸಲ್ಟ್ ಹೇಳಿ, ದುಡ್ಡು ತೆಗೆದು ಕಣ್ಣಿಗೆ ಹೊತ್ಕೊಂಡು ಜಾಬ್ಗೆ ಇಟ್ಕೊಳ್ಳಿ, ಪರ್ಸಲ್ಲಿ ಇಟ್ಕೊಳ್ಳಿ. ಆ ದುಡ್ಡು ಡಬಲ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಸಾಕಷ್ಟು ವಿಷಯಗಳನ್ನ ಹೇಳಿದೀವಿ. ನಮಗೆ ಏನ್ ಗೊತ್ತಿದೆಯೋ ಅದನ್ನ ಭಗವಂತ ಏನ್ ಕೊಟ್ಟಿದ್ದಾನೆ ಅದನ್ನ ಮರೆಮಾಚಿದ ಎಲ್ಲಾರು ಹೇಳ್ಕೊಟ್ಬಿಟ್ಟಿದೀವಿ. ಇನ್ನು ಉಳಿದಿದ್ದ ಪಾಠಗಳು ಸಹ ನಿಮಗೆ ವಿಡಿಯೋ ಬರುತ್ತೆ. ಈಗ ಇಷ್ಟು ದಿವಸ ಮಾಡಿದ ಪಾಠಗಳಲ್ಲಿ ನಿಮಗೆ ಏನಾದ್ರೂ ಅರ್ಥವಾಗಿದೆಯಾ, ಅರ್ಥವಾಗಿಲ್ವಾ, ಸರಿಯಾಗಿದೆಯಾ, ಸರಿಯಾಗಿಲ್ವಾ, ಇಷ್ಟ ಇದೆಯಾ, ಇಷ್ಟ ಇಲ್ವಾ, ಅಥವಾ ಇನ್ನೇನಾದ್ರು ಮುಂದೆ ಬರುವಂತವರಿಗೆ ಬದಲಾವಣೆ ಮಾಡ್ಕೊಳ್ಬೇಕಾ? ನಿಮ್ಮ ಅನಿಸಿಕೆಗಳನ್ನ, ನಿಮ್ಮ ಒಪಿನಿಯನ್ ಅನ್ನ ಹೇಳಿದ್ರೆ ಮುಂದೆ ಬರತಕ್ಕಂಥವರಿಗೆ ಅದು ಸಹಾಯವಾಗುತ್ತೆ. ರೆಕಾರ್ಡಿಂಗ್ ಅಲ್ಲಿ ಇರುತ್ತೆ, ಒಬ್ಬೊಬ್ಬರಾಗಿ ಮಾತಾಡಬಹುದು, ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಬಹುದು. ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಕಲ್ತ್ಕೊಂಡ್ರಿ, ಜಾಮಕ್ಕೋಲ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೆಂಗಿದ್ರಿ, ಈಗ ಜಾಮಕ್ಕೋಲ್ ಮುಗಿಯುವಾಗ ನೀವು ಹೇಗಿದ್ದೀರಾ? ನಾನು ಹೇಳಬಲ್ಲೆ, ನಾನು ಮಾಡಬಲ್ಲೆ ಅಂತಿದ್ಯಾ, ಅಥವಾ ಇನ್ನೂ ಭಯ ಇದೆಯಾ, ಇಲ್ಲ ಏನಾದ್ರು ಜ್ಞಾನ ಸಂಪಾದನೆ ಮಾಡ್ಕೊಂಡಿದ್ದೀರಾ, ಏನಾದ್ರೂ ಸಿಕ್ಕಿದ್ಯಾ ನಿಮಗೆ ಅಂತ? ಜ್ಞಾನ ಸಂಪಾದನೆ ಮಾಡ್ಕೊಂಡಿದೀವಿ ಗುರುಗಳೇ. ಮೊದ್ಲಿಗಿಂತ ಈಗ ತುಂಬಾ ಕಾನ್ಫಿಡೆಂಟ್ ಆಗಿದೆ ಏನನ್ನ ಹೇಳೋದಿಕ್ಕೆ ನಮ್ಗೆ. ಗುಡ್. ಈ ಸತಿ ಮಾತ್ರ ಕ್ಲಾಸು ಭಾರಿ ಇಂಟ್ರೆಸ್ಟ್ ಆಗಿತ್ತು. ಆದ್ರೆ ಇನ್ನ ಓದ್ ಕ್ಲಾಸ್ಗಿಂತ ಈ ಕ್ಲಾಸ್ ಇನ್ನ ಹೈಲೈಟ್ ಆಗಿ ಚೆನ್ನಾಗಿತ್ತು ಗುರುಗಳೇ. ಆದ್ರೆ ಇವಾಗ ನಾವು ಅಷ್ಟೇನೆ, ಎಲ್ಲಾನು ನಮ್ಮನ್ನ ಹುಡುಕ ಬರ್ತಾರೆ ಗುರುಗಳೇ. ನಾನು ಕವಳೆಗಳನ್ನ ಹಾಕಿ ಇದು ಮಾಡ್ತಾ ಇದ್ದೆ. ಶ್ರೀನಿವಾಸ್ ಮಾಮ ಅವರು ಕ್ಲಾಸ್ ಇದು ಮಾಡಿಸಿ ಜಾಯಿನ್ ಮಾಡಿಸಿ ಇದು ಮಾಡಿದ್ದಕ್ಕೋಸ್ಕರ ನಾವು ಒಂದು MA ತಗೊಂಡಿದೀವಿ ಗುರುಗಳೇ. ಪರವಾಗಿಲ್ಲ, ಸ್ವಾಮಿಗಳು ಚೆನ್ನಾಗಿ ಹೇಳ್ತಾರೆ ಶಾಸ್ತ್ರ ಅಂತ. ವೆರಿ ಗುಡ್, ವೆರಿ ಗುಡ್. ಹೌದು ಗುರುಗಳೇ. ಶ್ರೀನಿವಾಸೇ ಬರ್ತಾ ಇಲ್ಲ ನೋಡಿ, ಬಂದು 5 ಕ್ಲಾಸ್ ಬಂದ್ರು ಆಮೇಲೆ ಬರ್ಲಿಲ್ಲ. ಹೌದು ಗುರುಗಳೇ, ನಾನ್ ಕೇಳಿದೆ ಏನಯ್ಯ ಮಾಡೋದು ಹಿಂಗೇನೆ ಅಂತ ಇದ್ ಮಾಡಿದ್ರು. ಕ್ಲಾಸ್ ಚೆನ್ನಾಗಿ ನಡೀತಾ ಐತೆ. ಅವರು ಹೇಳ್ತಾ ಇದಾರೆ ವಿಡಿಯೋ ನೋಡ್ಬಿಟ್ಟು, ಇಲ್ಲ ಮೊದ್ಲಿಗಿಂತ ಈ ಸತಿ ಮಾತ್ರ ಚೆನ್ನಾಗ್ ಕ್ಲಾಸ್ ಚೆನ್ನಾಗಿ ತಗೊಂಡಿದ್ದಾರೆ ಗುರುಗಳು, ಇನ್ನ ಜಾಸ್ತಿ ಆಡ್ ಮಾಡಿದ್ದಾರೆ ಅಂತ ಹೇಳ್ತಾ ಮಾತಾಡ್ತಾ ಇರ್ತೀವಿ ಗುರುಗಳು. ಥ್ಯಾಂಕ್ ಯು. ಕ್ಯೂರಿಯಾಸಿಟಿ ಜಾಸ್ತಿ ಬಿಲ್ಡ್ ಆಗ್ಬಿಟ್ಟಿದೆ ಗುರುಗಳೇ, ಇನ್ನ ಡೀಪ್ ಆಗಿ ನೋಡ್ಬೇಕು ಅಂತ. ಕ್ಯೂರಿಯಾಸಿಟಿ ಇರ್ಲೇಬೇಕು. ಬಟ್ ಆದ್ರೆ ಇಲ್ಲಿವರೆಗೆ ಬಂದ್ಮೇಲೆ ಜ್ಞಾನ ಏನಾದ್ರು ಸಿಕ್ಕಿದ್ಯಾ ನಿಮಗೆ? ಹೌದು ಗುರುಗಳೇ, ತುಂಬಾ ಸಿಕ್ಕಿದೆ. ನೆಕ್ಸ್ಟ್ ಕಮಲಾಕರ್, ನೀವು ಬರ್ಲೇ ಇಲ್ಲ ದೇವಸ್ಥಾನಕ್ಕೆ. ಬಾಲಾಜಿ. ಗುರುಗಳೇ, ಪಾಠ ಈ ಸತಿ ಕ್ಲೀನ್ ಆಗಿ ಎಲ್ಲ ಚೆನ್ನಾಗಿ ನಡೀತು. ಇನ್ನ ವಿಷಯ ಹೋದ್ಸತಿಗಿನ್ನ ಈ ಸತಿ ಜಾಸ್ತಿ ಇತ್ತು. ಆದ್ರೆ ಇದು ಪ್ರಶ್ನೆ ಹಾಕಿದಾಗ ಎಲ್ಲ ಕರೆಕ್ಟಾಗಿ ಬರ್ತಾ ಇದೆ ಗುರುಗಳೇ.
ಓಕೆ ಆ ಮಂತ್ರ ಜಪವನ್ನ ಮಾಡ್ತಾ ಬರ್ಬೇಕು. ಹೌದು ಗುರುಗಳೇ. ಹೇಳಿ ಬಾಲಾಜಿ. ಬಾಲಾಜಿ, ರಾಹುಲ್ ಇಲ್ಲಿ, ರಾಹುಲ್ ಅಲ್ಲ ಇಲ್ಲಿ. ಇಲ್ಲೇ ಇದೀನಿ ಗುರುಗಳೇ. ಹೇಳಿ ನಿಮ್ಮ ಒಪಿನಿಯನ್ ಏನು, ಹೆಂಗಿತ್ತು ಕ್ಲಾಸು? ಚೆನ್ನಾಗಿತ್ತು ಗುರುಗಳೇ ಕ್ಲಾಸು ಎಲ್ಲಾನು. ಇದು ಒಂದು ಏನಂತಂದ್ರೆ ಗುರುಗಳೇ, ಮೊದ್ಲು ನೀವು ಒಂದು ವಾರದಿಂದ ಹೇಳ್ಕೊಟ್ರಲ್ಲ, ಫಸ್ಟ್ ಒಂದ್ 10 ದಿನದಿಂದ ಅವರು ಏನಕ್ಕೋಸ್ಕರ ಕೇಳಕ್ ಬಂದಿದ್ದಾರೆ ಅಂತ ಅನ್ಬಿಟ್ಟು ಆರುಡ ನೋಡಿ ಹೇಳಿ ಅಂತ ಅನ್ಬಿಟ್ಟು, ಅದು ತುಂಬಾ ಯೂಸ್ಫುಲ್ ಆಗ್ತದೆ ಗುರುಗಳೇ. ಯಾಕೆಂದ್ರೆ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಗುರುಗಳೇ. ಈಗ ಇಂತ ಪ್ರಾಬ್ಲಮ್ ಇದೆ ಕೇಳ್ಕೊಂಡ್ ಬಂದಿದ್ದೀರಾ ಅಂತ ಹೇಳಿದ್ರೆ ಹೌದು ಹೌದು ಅಂತ ಹೇಳ್ತಾರೆ. ಮೊದ್ಲೆಲ್ಲ ನಾವು ಪಾಠ ಕಲ್ತಾಗ ನಮಗೆ ಯಾರಾದ್ರೂ ಜಾತಕ ಕೊಟ್ಬಿಟ್ರೆ ಬೆವರು ಬಂದ್ಬಿಡೋದು. ಯಾವ್ದು ಹೇಳದಪ್ಪ, ಎಲ್ಲಿಂದ ಹೇಳದಪ್ಪ, ಹೆಂಗ್ ಹೇಳದಪ್ಪ ನಮಗೆ ಅಂತೇಳಿ. ನಿಮ್ಗೆ ಆ ಪ್ರಾಬ್ಲಮ್ ಬರಬಾರ್ದು ಅನ್ನೋದಕ್ಕೋಸ್ಕರವಾಗಿನೇ ನಾವು ಇಷ್ಟು ತುಂಬಿ 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 ಹೇಳೋದು. ಹೇಳಿ ಶ್ಯಾಮ್ಲಾ. ಗುರುಗಳೇ ಗುರುಗಳೇ ಹೇಳಿ. ಈಗ ನಾವೇನ ಅವ್ರಿಗೆ ಏನೇನ್ ನಡೀತಾ ಇದೆ ಅಂತ ಹೇಳಿದ್ರೆ ಅವರು ಶಾಕ್ ಆಗೋಗ್ಬಿಟ್ಟು ಒಪ್ಪೋದೇ ಇಲ್ಲ ನಾವ್ ಹೇಳೋದನ್ನ. ನಮ್ದ ಅದೆಲ್ಲ ಇಲ್ಲ, ಎಲ್ಲ ಸುಳ್ಳು ಅದು ಅಂತಾರೆ. ನಾವು ಸುಮಾರು ಜನ ಕೇಳಿದೀವಿ, ಹೇಳಿದ್ರು ಅವ್ರು ಒಪ್ಪೋದೇ ಇಲ್ಲ, ಬೇರೆಯವ್ರ ಹತ್ರ ಹೋಗಿ ಹೇಳಿರ್ತಾರೆ. ಅದು ಕೆಲವು ಸಾತಿ ಹಂಗೇನೆ, ಅದು ಒಪ್ಕೊಂಡ್ಬಿಟ್ರೆ ಒಂಥರ ಇದಾಗತ್ತೆ ಅಂತ ಹೇಳಿ. ಹೌದು. ಗುರುಗಳೇ ಶಾಂತ್ ಕುಮಾರ್, ಹೇಳಿ. ನಮ್ದು ಜರ್ನಿ ಸ್ಟಾರ್ಟ್ ಆಗಿದ್ದೆ ನಿಮ್ಮಿಂದ. ಇವಾಗ ಹಂಗೆ ನಡೀತಾ ಇದೆ ನೋಡಿ. ಕೋಇನ್ಸಿಡೆನ್ಸ್ ಆಗಿ ಸುಮ್ನೆ ಬಂದೆ, ಒಂದ್ ಸ್ಟೂಡೆಂಟ್ ಗೆ ಒಂದು ಕ್ಯೂರಿಯಾಸಿಟಿ ಇಂದ ಬಂದೆ, ಕೊನೆಗೆ ಅದು ಪ್ರೊಫೆಷನಲ್ ಆಗೋಯ್ತು ನಂದು. ಅದು ನಿಮ್ ಜೊತೆಗೆ ಎಲ್ಲಾ ಕ್ಲಾಸ್ ಆಲ್ಮೋಸ್ಟ್ ನೀವು ಮಾಡೇ KP 1 ಬಿಟ್ಟು ಎಲ್ಲಾ ಕಲ್ತಿದ್ದೀನಿ ನಾನು. ಎಲ್ಲಾ ಕ್ಲಾಸ್ಗೂ ಬಿಡದಂಗೆ ನಾನು ಜಾಯ್ನ್ ಆಗಿದ್ದೀನಿ. ಈ ಕ್ಲಾಸ್ ಅಲ್ಲಿ, ಈ ಜಾಮ್ಕಾಲ್ ಅಡ್ವಾನ್ಸ್ ಕ್ಲಾಸ್ ಅಲ್ಲಿ ಮಾತ್ರ ಸೂಪರ್ ಆಗಿ ಬಂದಿದೆ. ಏನದು ನೀವು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಹಾಕಿರೋದು, ನಮ್ಗೆ ಯಾವ ತರ ಡೌಟ್ ಬರ್ತದೆ ಅಂತ ನೀವೇ ಹಾಕೊಂಡ್ ಅಲ್ಲಿ ಎಕ್ಸಿಕ್ಯೂಷನ್ ಮಾಡಿ ನಮ್ಗೆ ಅರ್ಥ ಆಗತ್ರ ಹೇಳಿರೋದು, ಅದು ನೋಟ್ಸ್ ಪಾಯಿಂಟ್ ಟು ಪಾಯಿಂಟ್ ತರ, ಅಂದ್ರೆ ಒಂದ್ ವೇಳೆ ಹೇಳ್ಬೇಕಾದ್ರೆ ಮಿಸ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಪಾಯಿಂಟ್ ಟು ಪಾಯಿಂಟ್ ನೋಟ್ ನ ಎಕ್ಸ್ಪ್ಲೇನ್ ಮಾಡಿರೋದಾಗಿರ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ ಕ್ಲಾಸು. ಇದನ್ನ ನಾವು ಪ್ರಾಕ್ಟೀಸ್ ಮೇಕ್ಸ್ ಮೋರ್ ಪರ್ಫೆಕ್ಟ್ ಅನ್ನೋ ತರ ನಾವ್ ಇನ್ನ ಪ್ರಾಕ್ಟೀಸ್ ಮಾಡ್ಬಿಟ್ರೆ ಇದಂತಾರಲ್ಲ, ಯಾರು ತಡಿಯಕ್ ಆಗಲ್ಲ ಎಂತಾರಲ್ಲ. ಈ ಕರ್ನಾಟಕದಲ್ಲಿ ಮೋಸ್ಟ್ಲಿ ಇಲ್ಲ, ಜಾಮ್ಕೋಲ್ ಹೇಳಾರ ನಾನ್ ತುಂಬಾ ಜನ ಇದ್ರ ಮಾಡಿದೀನಿ, ತುಂಬಾ ವಿರಳ ಇದಾರೆ. ಮೋಸ್ಟ್ಲಿ ಇಲ್ವೇನೋ ಇದ್ರೇನೋ ಕೆಲವರು ಒಂದ್ ಸ್ವಲ್ಪ ಬೆರಳೆಣಿಕೆ ಅಷ್ಟು ಇರ್ಬೋದು ಅಷ್ಟೇ. ತುಂಬಾ ಸಖತ್ತಾಗಿ ರಿಸಲ್ಟ್ಸ್ ಕೊಡುತ್ತೆ, ಅಕ್ಯುರೇಟ್ ಆಗಿ ಕೊಡುತ್ತೆ. ತುಂಬಾ ಚೆನ್ನಾಗಿತ್ತು ಕ್ಲಾಸ್ ಗುರುಗಳೇ. ಇದು ಟೋಟಲ್ ಅಂದ್ರೆ ಈಗ ಎಲ್ಲಾ ಇದಕ್ಕಿಂತ ತುಂಬಾ ಡೆಪ್ತ್ ಆಫ್ ಇನ್ಫಾರ್ಮೇಶನ್ ಸಖತ್ತಾಗಿದೆ ಇದ್ರಲ್ಲಿ. ಇಂತ ಪ್ರಶ್ನೆ ಇಲ್ಲ ಅನ್ನಂಗಿಲ್ಲ. ಆಲ್ಮೋಸ್ಟ್ 99% ಇದನ್ನೆಲ್ಲ ಆಡ್ ಮಾಡ್ಬಿಟ್ಟಿದ್ದಾರೆ ನೀವು. ಎಲ್ಲಾ ಪ್ರಶ್ನೆಗಳನ್ನ ಕವರ್ ಅಪ್ ಮಾಡಿದೀವಿ. ಎಲ್ಲ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಕವರೇಜ್ ಆಗ್ಬಿಟ್ಟಿದೆ ಅದರಲ್ಲಿ, ಎಲ್ಲಾ ತರನು ಆಗಿದೆ. ಸಖತ್ತಾಗಿತ್ತು ಕ್ಲಾಸು. ಆಲ್ಮೋಸ್ಟ್ ಎಲ್ಲಾ ಕ್ಲಾಸು ನಾನು ನೋಟ್ಸ್ ಮಾಡ್ಬಿಟ್ಟಿದ್ದೀನಿ. ಕೆಲವೊಂದು ನೋಟ್ಸ್ ಮಾಡಿಲ್ಲ, ರಿಪೀಟ್ ಮಾಡಿದಾಗ ಅಂದ್ರೆ ಅದು 2-3 ಅವರ್ ತಗೊಂಡ್ಬಿಡ್ತಾ ಇದೆ ಅದನ್ನ ಮತ್ತೆ ನೋಟ್ಸ್ ಮಾಡೋದಕ್ಕೆ. ತುಂಬಾ ಚೆನ್ನಾಗಿತ್ತು ಗುರುಗಳೇ ಈ ಸಲ ಕ್ಲಾಸ್ ಮಾತ್ರ. ಥ್ಯಾಂಕ್ ಯು. ಹೇಳಿ ವೆಂಕಟರೆಡ್ಡಿ. ವೆಂಕಟರೆಡ್ಡಿ, ಮಹಾಲಕ್ಷ್ಮಿ. ಗುರುಗಳೇ, ನಾನು ಫಸ್ಟ್ ಬಂದಾಗ ಜಾಮಕೋಲ್ ಅಂದ್ರೆ ಗೊತ್ತಿರ್ಲಿಲ್ಲ. ಫಸ್ಟ್ ಕ್ಲಾಸ್ ಅಲ್ಲಿ ಅದು ಪ್ರಶ್ನೆಶಾಸ್ತ್ರ ಅಂತ ಗೊತ್ತಾಯ್ತು. ಆಮೇಲೆ ಬರ್ತಾ ಬರ್ತಾ ನಮ್ ಪರಾಶರ ಮಾತ್ರ ಗೊತ್ತಿತ್ತು. ಅದು ಉದಯ ಅಂದ್ರೆ ನಮ್ ಸ್ಟಾರ್ಟಿಂಗ್ ಬಹಳ ಕನ್ಫ್ಯೂಷನ್ ಆಗ್ತಿತ್ತು. ಆಮೇಲೆ ಇಷ್ಟ ಕಾಲ ಕಂಡು ಹಿಡಿಯೋದು ಅದು. ಆದ್ರೆ ಬರ್ತಾ ಬರ್ತಾ ಈ ಕಾಂಡಗಳೆಲ್ಲ ಸ್ಟಾರ್ಟ್ ಆಯ್ತಲ್ಲ ಗುರುಗಳೇ, ಅವಾಗ ನನ್ ಟಾಪಿಕ್ ಗ್ರಿಪ್ ಹಿಡಿತಾರಲ್ಲ ಆ ತರ ಆಯ್ತು ನನ್ಗೆ. ಅವಾಗ ಇಂಟ್ರೆಸ್ಟಿಂಗ್ ಆಗಿ ಸ್ಟಾರ್ಟ್ ಆಯ್ತು. ಬರೀ ಡಿಟೇಲ್ ಆಗಿ ನೀವು ಬರದ್ರಲ್ಲ, ಉದಯ 1ರಲ್ಲಿದ್ದಾಗ 2ರಲ್ಲಿದ್ದಾಗ ಈ ತರ ಎಲ್ಲಾ ನೋಟ್ಸ್ ಮಾಡ್ತಾ ಮಾಡ್ತಾ ನಾನು ಅದ್ರಲ್ಲಿ ಫುಲ್ ಇನ್ಫಾರ್ಮೇಶನ್ ತಿಳಿಯಕ್ ಸ್ಟಾರ್ಟ್ ಆಗ್ತದೆ ಗುರುಗಳೇ. ಹಿಂಗಾಗಿ ನಾನು ಕ್ವಶನ್ ಸ್ಟಾರ್ಟ್ ಆಯ್ತು ನನ್ಗೆ ಅವಾಗ. ಈಗ ಹಿಂಗಿದ್ದಾಗ ಏನು, ಹೀಗಿದ್ದಾಗ ಏನು, ಅವಾಗ ನಾ ಗ್ರೂಪ್ ಅಲ್ಲಿ ಕ್ವಶನ್ ಕೇಳಕ್ ಸ್ಟಾರ್ಟ್ ಮಾಡಿದೆ. ಇವಾಗ ನಂಗೆ ಚೆನ್ನಾಗಿ ಅರ್ಥ ಆಗಿದೆ. ಮುಹೂರ್ತ ಭಾಗ ಸ್ವಲ್ಪ ನಾನು ಪರಿಹಾರ ಮುಹೂರ್ತ ಭಾಗ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಅದರಲ್ಲಿ ಪರ್ಫೆಕ್ಟ್ ಆಗ್ಬಹುದು. ತುಂಬಾ ಚೆನ್ನಾಗಿ ಬಂದಿದೆ ಗುರುಗಳೇ ಕ್ಲಾಸ್. ಫಸ್ಟ್ ಟೈಮ್ ಬಂದಿದ್ ನಾನು ನಿಮ್ಮ ಹತ್ರ. ಕ್ಲಾಸ್ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ಥ್ಯಾಂಕ್ ಯು ಗುರುಗಳೇ. ಥ್ಯಾಂಕ್ ಯು ಸರ್. ಬಾಲಾಜಿ ಮಾತಾಡೋದು ಸರ್. ಇದು ಲಾಸ್ಟ್ ಟೈಮ್ ಈ ಟೈಮ್ ತುಂಬಾ ಚೆನ್ನಾಗಿತ್ತು. ಇಂಡಿವಿಜುವಲಿ ಒಂದೊಂದು ಭಾವದ ಬಗ್ಗೆ ಎಲ್ಲಾ ಬಗ್ಗೆ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀರಾ. ಓಕೆ. ಆಮೇಲೆ ಪರಿಹಾರಗಳು ಬೇರೆದಲ್ಲಿ ಹೇಳಿರ್ಲಿಲ್ಲ, ಇದರಲ್ಲಿ ಪರಿಹಾರ ಮತ್ತೆ ಮುಹೂರ್ತ
ಮತ್ತೆ ಟೈಮಿಂಗ್ಸ್ ಕಂಡುಹಿಡಿಯೋದು, ಅಂದ್ರೆ ಅದ್ರಲ್ಲಿ ಹೇಗೆ ಟ್ರಿಕ್ಸ್ ಅದೆಲ್ಲ ತುಂಬಾ ಚೆನ್ನಾಗಿತ್ತು ಸರ್. ಸೊ ಇವಾಗ ಅರ್ಥವಾಗಿದೆಯಲ್ಲ ನಿಮಗೆ? ಎಸ್ ಸರ್. ಅರ್ಥ ಆಗಿದೆ ಗುರುಗಳೇ. ಸೊ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಬರಬೇಕು ನಮ್ಗೆ. ಹೌದು. ಸುಮ್ನೆ ಏನೋ ಕಲ್ತ್ಕೊಂಡ್ವಿ, ಕೇಳ್ಕೊಂಡ್ವಿ, ನೋಟ್ಸ್ ಮಾಡ್ಕೊಂಡ್ವಿ, ತಲೆ ದಿಂಬಿಟ್ಕೊಂಡ್ವಿ ಅಲ್ಲ. ಅದನ್ನ ನಾನು ಐ ಕ್ಯಾನ್ ಯೂಸ್ ಇಟ್ ಅಂತ ಬರಬೇಕು. ಐ ಕ್ಯಾನ್ ಏಬಲ್ ಟು ಯೂಸ್ ಇಟ್. ಆ ಒಂದು ಕಾನ್ಫಿಡೆನ್ಸ್ ಬಂತಂದ್ರೆ ಮುಂದೆ ಸಾತ್ರ ನೀವು ಬೆಳೆಸ್ಕೊಂಡು ಹೋಗ್ಬೋದು. ಹೌದು ಗುರುಗಳೇ. ಇವಾಗ್ಲೇ ಬಿದ್ದೋಗ್ಬಿಟ್ರೆ ಅಯ್ಯೋ ಏನೋ ಕಲ್ತ್ವಿ, ಓದ್ವಿ, ಮಾಡಿದ್ವಿ, ಏನು ಅರ್ಥವಾಗಿಲ್ಲ ಅಂದ್ಬಿಟ್ರೆ ಬೇಜಾರು, ಕಷ್ಟ ಆಗ್ಬಿಡುತ್ತೆ. ಆ ಮಾತು ಬರಬಾರ್ದು. ಇಲ್ಲಿ ಕ್ಲಾಸ್ ಅಲ್ಲಿ ಹೊಸಬ್ರು ಇದ್ದೀರಾ ಅಥವಾ ಇಲ್ಲಿ ಪ್ರೊಫೆಷನಲ್ ಆಗಿ ಮಾಡ್ತಾ ಇರೋರು ಇದ್ದೀರಾ? ಇಲ್ಲಿ ಹೊಸಬ್ರು ಯಾರಿದ್ದೀರಾ, ನೀವ್ ಇದನ್ನ ಸ್ವಲ್ಪ ಈ ಒಂದು 2-3 ಕ್ಲಾಸ್ ನ ನೀವು ಕಲ್ತ್ಬಿಟ್ರೆ ಅಂತಂದ್ರೆ, ಈಗ ನಾಡಿ ಆಗಿರ್ಬೋದು, ಪಂಚಪಕ್ಷಿ ಆಗಿರ್ಬೋದು, ಮತ್ತೆ ಜಾಮಕೋಲ್ ಆಗಿರ್ಬೋದು, ಈ 3 ಕಲ್ತ್ಕೊಂಡ್ಬಿಟ್ರೆ ನೀವು ಯಾವ ಪ್ರಶ್ನೆ ಕೇಳಿದ್ರು ಆನ್ಸರ್ ಮಾಡೋಷ್ಟು ಎಬಿಲಿಟಿ ಇರುತ್ತೆ. ಆಮೇಲೆ ರಿಯಲ್ ಇನ್ನ ನಾಡಿದಲ್ಲಿ ಇನ್ನ ಅಕ್ಯುರಸಿ ಇರುತ್ತೆ. ಅಂದ್ರೆ ಅವ್ರದ್ದು ಹೋಲ್ ಯಾವ ತರ ಕೆಲಸ ಮಾಡ್ತಿದ್ರಂತ ಇನ್ನು ಡೆಪ್ತ್ ಆಗಿ ಇದು ಮಾಡ್ಬೋದು. ನಮ್ ಗುರುಗಳು ಸ್ಟೂಡೆಂಟ್ಸ್ ತಿಂಗಳಿಗೆ 2 ಲಕ್ಷ ಅರ್ನ್ ಮಾಡೋರು ಇದಾರೆ, ಬರೀ ಶಾಸ್ತ್ರ ಹೇಳ್ಕೊಂಡು, ನಾಟ್ ಎನಿ ಅದರ್ ರೆಮಿಡೀಸ್ ಆತರ ಇದಾರೆ. ನೀವು ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಮಾಡ್ಕೊಂಡು ಅದನ್ನ ತಿಳಿಬೇಕು ಅಂತ ಇದ್ದಾಗ, ಕಲಿಬೇಕು ಅನ್ನೋ ಹಂಬಲ ಇರಬೇಕು, ಮತ್ತೆ ಪ್ರಾಕ್ಟೀಸ್ ಮಾಡ್ಬೇಕು. ಖಂಡಿತವಾಗೂ ಒಳ್ಳೆ ಸ್ಥಾನ, ಒಳ್ಳೆ ಜ್ಯೋತಿಷಿಗಳು ಆಗ್ಬೋದು. ಇಲ್ಲಿ ಬೇರೆಯವ್ರನ್ನ ಕಂಪೇರ್ ಮಾಡ್ಕೊಂಡು ಅವ್ರು ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ ಅನ್ನೋದಕ್ಕಿಂತ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇರಲಿ. ನಾನು ಕರೆಕ್ಟ್ ಆಗಿದ್ದೀನಿ, ನಾನು ಹೇಳ್ತಾ ಇದ್ದೀನಿ, ನೋಡೋಣ ಭಗವಂತ ಅಂದ್ರೆ ನೀವು ಸ್ವಲ್ಪ ಎಕ್ಸಿಕ್ಯೂಟ್ ಮಾಡ್ಕೊಂಡು ಹೇಳ್ತಾ ಹೋದಾಗ ಸ್ವಲ್ಪ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಆ ಪ್ರಶ್ನೆ ಕೇಳಕ್ ಬಂದವರು ಏನೇ ಹೇಳಿದ್ರು ತಲೆ ಕೆಡಿಸ್ಕೋಬಾರ್ದು ನಾವು. ಅಷ್ಟೇ ಅವರು ಉಲ್ಟಾ ಪಲ್ಟಾ ಹೇಳ್ತಾ ಇರ್ತಾರೆ ಕೆಲವು ಸಾತಿ. ಅದನ್ನ ನಾವು ನಮ್ಮ ನಂಬಿಕೆನಲ್ಲಿ ಕೇಳಬೇಕು. ಹೌದು ಹೌದು, ನಮ್ಮ ನಂಬಿಕೆ ಮೇಲೆ ನಾವು ಹೇಳಿದ್ರೆ ಅದು ಕರೆಕ್ಟ್ ಆಗಿ ಹೇಳ್ತಾ ಇರ್ತೀವಿ, ಅವ್ರು ಒಪ್ಪೋದಿಲ್ಲ ಅದು. ಇಲ್ಲ, ಅದು 100ಕ್ಕೆ 100% ನಾವು ಯಾರನ್ನು 100ಕ್ಕೆ 100% ಯಾರನ್ನು ಸ್ಯಾಟಿಸ್ಫೈ ಮಾಡ್ಸಕ್ ಆಗಲ್ಲ. ಯಾಕಂದ್ರೆ ಅದು ಕೃಷ್ಣನನ್ನು ನಂಬಲಿಲ್ಲ, ರಾಮನನ್ನು ನಂಬಲಿಲ್ಲ, ಭಗವಂತನನ್ನೇ ನಂಬಲಿಲ್ಲ, ಶಿವನನ್ನು ನಂಬಲ್ಲ. ಅಂತದ್ದು ನಾವ್ಯಾವ್ ಲೆಕ್ಕ 80% ಮೇಲೆ ನಿಮ್ದು ಅಕ್ಯುರಸಿ ಇತ್ತಂದ್ರೆ ಇಟ್ ಇಸ್ ವೆರಿ ಗುಡ್ ಅಂತ ಹೇಳ್ಬೋದು. ಇಲ್ಲಿ ಎಂತ ಅಸ್ಟ್ರಾಲಜಿಸ್ಟ್ ನಾವು ತುಂಬಾ ನೋಡಿದೇವೆ, ಎಲ್ಲರದು 100% ಅಕ್ಯುರಸಿ ಬರಲ್ಲ. ಈಗ 1000 ಜನ, ಲಕ್ಷಾಂತರ ಡಾಕ್ಟರ್ಗಳು ಇದಾರೆ ಅಂದ ತಕ್ಷಣ ಎಲ್ಲಾ ಡಾಕ್ಟರ್ಗಳು ಇಂದ ಕಾಯಿಲೆ ವಾಸಿ ಆಗಲ್ಲ. ಹಂಗಂತ ಡಾಕ್ಟರ್ ಮಾಡಿದ್ದೆಲ್ಲ ತಪ್ಪು, ಆ ಡಾಕ್ಟರ್ ಸರಿ, ಈ ಡಾಕ್ಟರ್ ಸರಿ ಇಲ್ಲ ಅಂತ ಹೇಳಕ್ ಆಗಲ್ಲ. ಇದು ಒಬ್ಬೊಬ್ರಿಗಿಂತ ಒಬ್ಬೊಬ್ರು ಭಿನ್ನವಾಗಿರುತ್ತೆ. ನಿಮ್ಗೂ ಮತ್ತೆ ಆ ಕ್ಲೈಂಟ್ಗೂ ಯಾವ್ದೋ ಒಂದ್ ಜನ್ಮದ ಸಂಬಂಧ ಇದ್ದಾಗ ಅವ್ರು ನಿಮ್ಮ ಹತ್ರ ಉಡ್ಕೊಂಡು ಬಂದೇ ಬರ್ತಾರೆ, ನಿಮ್ಮ ಹತ್ರ ಪರಿಹಾರ ಆಗೇ ಆಗುತ್ತೆ. ಸರ್ ಇದು 5 ವರ್ಷದಿಂದ ನಾನು ಇದು ಕಲ್ತಿದ್ದೆ ಆಕ್ಚುಲಿ. ಓಕೆ, ಆಗ ಅಂತ ಐಡಿಯಾ ಇರ್ಲಿಲ್ಲ, ಈಗಿದೆ. ಆಮೇಲೆ ಸೆಲ್ವ ಗಣೇಶ್ವರ ಹತ್ರನೂ ಸ್ವಲ್ಪ ಪಾಠ ಮಾಡಿ ಕಲ್ತಿದ್ದೆ. ಆಗ ಅವ್ರು ಹೇಳೋರು 3 ಯೂಸ್ ಮಾಡ್ತೀನಿ ಅಂತ. ಒಂದು ಬಂದಿದ ತಕ್ಷಣ ಜಾಮಕೋಲ್ ಹಾಕೊಂತೀನಿ, ನೆಕ್ಸ್ಟ್ ಚಂದ್ರನಾಡಿ ನೋಡ್ತೀವಿ, ಆಮೇಲೆ ಅವ್ರ ನ್ಯಾಟಲ್ ಚಾರ್ಟ್ ನೋಡಿ ಇವರು ಏನ್ ಕ್ವಶನ್ ಕೇಳಕ್ ಬರಕ್ಕಿನ ಮುಂಚೆನೆ ನಾನು ಬರ್ದಿಟ್ಟಿರ್ತೀನಿ ಈ ಕ್ವಶನ್ ಅಂತ. ಆಮೇಲೆ ಅವ್ರು ಕೇಳಿದ್ರೆ ಇದೇ ಕ್ವಶನ್ ಬಂದಿದೆ ಅಂತ ಹೇಳ್ತಾರೆ. ಸೇಮ್ ನೀವು ಅದೇ ತರನೇ ಮಾಡಿದಿರಿ ಸರ್, ಎಕ್ಸಲೆಂಟ್. ನಾವು 100% ಕ್ಲೈಂಟ್ ಏನ್ ಕ್ವಶನ್ ಅಂತ 100% ಹೇಳ್ಬೋದು. ಜಾಮಕೋಲ್ ಹಾಕ್ಬಿಟ್ರೆ ನಿಮಗೆ ಉದಯವನ್ನ ನೋಡಿ ಬರ್ತಕ್ಕಂಥ ಗ್ರಹ, ಉದಯಾದಿ ಇರ್ತಕ್ಕಂಥ ಗ್ರಹ, ಆರೂಢ ಇರ್ತಕ್ಕಂಥ ಗ್ರಹ, ಆಮೇಲೆ 10ನೇ ಭಾವ, ಕವಿಪು ಬಂದು ಏನ್ ತೊಂದರೆ ಇದೆ, ಈ 5 ಹೇಳ್ಬಿಡ್ಬೋದು. ಕವಿಪು ಅಂದ್ರೆ ಸೀಕ್ರೆಟ್, ದಟ್ ಇಸ್ ಅ ಸೀಕ್ರೆಟ್ ಏನಂತ ಹೇಳ್ಬಿಡ್ಬೋದು. ಹಾಗೇನೆ ಚಂದ್ರನಾಡಿ ನೋಡೋದ್ರಿಂದನು ಅವ್ರ ನಾಟಲ್ ಚಾರ್ಟ್ ನಲ್ಲಿ ಚಂದ್ರನಾಡಿ ಮೂವ್ಮೆಂಟ್ ಆಗ್ತಿರೋದ್ರಿಂದ ಯಾವ್ಯಾವ ಪ್ಲಾನೆಟ್ ನ ನೋಡಿ ಪಾಸ್ ಆಗಿದೆ, ಯಾವ ಪ್ಲಾನೆಟ್ ನ ಸಂಧಿಸುತ್ತೆ, ಯಾವ ಪ್ಲಾನೆಟ್ ನ ಮುಂದೆ ಹೋಗುತ್ತೆ, ಅದನ್ನು ತಗೊಂಡ್ರು ಸೇಮ್ ರಿಸಲ್ಟ್ ಬರುತ್ತೆ, ಆಲ್ಮೋಸ್ಟ್ ಸೇಮ್ ರಿಸಲ್ಟ್. ಹೌದು, ಚಂದ್ರನಾಡಿ ಬಂದು GK ಅವರು ಕಂಡುಹಿಡಿದಿದ್ದು. ಹೌದು, ಚಂದ್ರನಾಡಿ ಬಂದು ತಿರುಪೂರ್ GK ಅವ್ರು ಕಂಡುಹಿಡಿದಿದ್ದು. ಅದು ಬುಕ್ ಇಲ್ಲ, ಅಂದ್ರೆ ಬೇರೆ ಯಾವ್ದು ಕಂಡುಹಿಡಿದಿದ್ದಲ್ಲ, ಅದು GK ಅವರು ಕಂಡುಹಿಡಿದಿದ್ದು. ಅವರು ನಾಡಿ ಕಲ್ತಿದ್ದು, ನಮ್ ಗುರುಗಳು ನಾಡಿ ಕಲ್ತಿದ್ದು ಎಲ್ಲ ಒಬ್ಬರ ಹತ್ರನೇ. ಸೂಪರ್ ಸರ್. ಪಳನಿ ಹತ್ರ ಅಲ್ಲಿಂದ ಒಂದ್ 40 ಕಿಲೋಮೀಟರ್ ದೂರದಲ್ಲಿ 1988-89 ಕಲ್ತಿದ್ದವರೆಲ್ಲಾರು. GK ನಮ್ಮ ಗುರುಗಳು ಪಳನಿ ಪ್ರಭಾಕರನು ಇವರೆಲ್ಲ ಅದೇ ನಾಡಿಯನ್ನು ಇಟ್ಟುಕೊಂಡು ಅವ್ರು ಏನ್ ಮಾಡಿದ್ರು, ನಾಡಿ ಮತ್ತೆ ಜಾಮಕೋಲ್ ಪ್ರಶ್ನಾಶಾಸ್ತ್ರ ಇದೆಲ್ಲ ಇಟ್ಕೊಂಡು ಅವರು ಚಂದ್ರನನ್ನ ಒಂದು ಮುಖ್ಯವಾಗಿ ಇಟ್ಕೊಂಡು, ಚಂದ್ರ ಹೇಗೆ ಯಾವ್ಯಾವ ಗ್ರಹಗಳನ್ನ ಮುಟ್ಟಕ್ ಬರ್ತಾನೋ, ಟ್ರಾನ್ಸಿಟ್ ಆಗ್ತಾ ಬರ್ತಾನೋ ಅದ್ರ ಪ್ರಕಾರವಾಗಿ ಚಿಂತನೆ ಇರುತ್ತೆ. ಚಂದ್ರ ಅಂದ್ರೆ ಮನೋಕಾರಕ,
ಎಲ್ಲಾ ನಡೆಯೋದೇ ಮನಸ್ಸಿನ ಮುಖಾಂತರವಾಗಿನೇ. ದಶಾಭುಕ್ತಿ ಹೇಳೋದು ಚಂದ್ರನ ಮುಖಾಂತರನೇ, ಪ್ರಶ್ನೆ ಉತ್ತರ ಕೊಡೋದು ಚಂದ್ರ ಮುಖಾಂತರನೇ. ನಿಮಗೆ ಒಂದು ಘಟನೆ ನಡೆಯುತ್ತೆ ಅಂತ ಪರಾಶರದಲ್ಲಿ ಹೇಳೋದೇ ತೀರ್ಮಾನ ಮಾಡೋದೇ ದಶಾಭುಕ್ತಿಗಳೇ. ದಶಾಭುಕ್ತಿಗಳೇನು? ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ತೀರೋ ಆ ನಕ್ಷತ್ರದಲ್ಲಿ ಚಂದ್ರ ಇದ್ರೆ ಆ ರಾಶಿಯನ್ನ ಹೇಳ್ತೀವಿ. ಆ ರಾಶಿ ಆದ ಕಡೆ ನೆಕ್ಸ್ಟ್ ನಕ್ಷತ್ರಕ್ಕೆ ಹೋಗ್ತಾನೆ. ಇವಾಗ ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದ್ರೆ ರಾಹು ದಶೆಯಲ್ಲಿ ಹುಟ್ಟಿದ್ದಾನೆ. ರಾಹು ಈ ಲಗ್ನಕ್ಕೆ ಯಾವ್ಯಾವ ಭಾವಕ್ಕೆ ಸಂಬಂಧಪಟ್ಟಿದಾನೋ, ಯಾವ್ಯಾವ ಗ್ರಹಗಳ ಜೊತೆ ಸಂಯೋಗವಾಗಿದಾನೋ ಅದರಂತೆ ಫಲ ನಡೀತಾ ಇರುತ್ತೆ. ನೆಕ್ಸ್ಟ್ ಶನಿದೆ, ಅದು ರಾಹು ದಶೆ ಆದ್ಮೇಲೆ ನೆಕ್ಸ್ಟ್ ಗುರು ದಶೆ. ಹಿಂಗೆ ಆ ಚಂದ್ರ ಅಲ್ಲಿ ಟ್ರಾವೆಲ್ ಆಗ್ತಾ ಹೋಗ್ತಾನೆ ಅಂತೇಳಿ. ಸೊ ಅದನ್ನ ಅವ್ರೇನ್ ಮಾಡಿದ್ರು, ಡೈಲಿ ಇದರಲ್ಲಿ ಚಂದ್ರ ಡೈಲಿ ಟ್ರಾವೆಲಿಂಗ್ ಮಾಡ್ತಾನೆ ಇರ್ತಾನೆ, ಅವಾಗ ಆ ಮನಸ್ಸನ್ನ ಚೇಂಜ್ ಮಾಡ್ತಾನೆ ಇರ್ತಾನೆ ಅಂತೇಳಿ ಕಂಡುಹಿಡಿದ್ರು. ಅದೇ ಚಂದ್ರನಾಡಿ ಅಂತ ಕಂಡುಹಿಡಿದ್ರು. ಚಂದ್ರ ಕಲಾನಾಡಿ ಅಂತ ಒಂದಿದೆ, ಅದು ಕೇರಳದು. ಚಂದ್ರ ಕಲಾನಾಡಿ ಬೇರೆ, ಚಂದ್ರ ನಾಡಿ ಬೇರೆ. ಚಂದ್ರ ಕಲಾನಾಡಿ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ, ನಾವು ಲಗ್ನ ಅಂತಕ್ಕಂಥದ್ದು ಏನು 30 ಡಿಗ್ರಿ ಅಂತೀವಿ, ಆ ಲಗ್ನವನ್ನ 150 ಭಾಗ ಮಾಡ್ತಾರೆ. ಎಷ್ಟು? 150 ಭಾಗ. ಒಂದು ಲಗ್ನದ ಪ್ರಮಾಣವೇ 120 ನಿಮಿಷ. ಆ 120 ನಿಮಿಷವನ್ನ 150 ಭಾಗ ಮಾಡಿದ್ರೆ ಎಷ್ಟು ಸೆಕೆಂಡ್ ಆಯ್ತು ಅವಾಗ? ಆ ಸೆಕೆಂಡ್ ಅಲ್ಲಿ ನಡೆಯುವಂತ ವಿಷಯಗಳನ್ನ ಹೇಳೋದು ಆ ಲಗ್ನ. ಅದನ್ನ ಚಂದ್ರನಾಡಿ, ಇದು ಚಂದ್ರ ಕಲಾನಾಡಿ ಅಂತ. ಓಕೆ, ಬೇರೆ ಯಾರಾದ್ರೂ ಏನಾದ್ರು ಹೇಳೋದಿದ್ಯಾ? 9:30 ಆಯ್ತು, ಮುಗಿಸ್ಬೋದಾ? ಸರ್ ಅದೇ ನಾನು ಕಲ್ತಿದ್ದು ಸರ್, ಪರಾಶರ ಇಲ್ದಲೆ ನಾನು ನಿಮ್ ಕೆಪಿ ನಾಡಿ ಆತರ ಡೈರೆಕ್ಟ್ ಆಗಿ ಬಂದೆ. ಕೆಲವ್ರು ಹೇಳಿದ್ರು ಪರಾಶರ ಇಲ್ದಿರ ಶಾಸ್ತ್ರ ಮುಟ್ಟಕ್ಕೆ ಕಲಿಯಕ್ಕೆ ಆಗಲ್ಲ ಅಂತ. ಇದ್ರಲ್ಲೂ ನೀವು ಈ ಟೈಮಲ್ಲಿ ತಿಲಕ್ ಸರ್ ನಂಗೆ ನಾಪ್ಸ್ಕೊತೀನಿ ಸರ್. ಯಾಕಂದ್ರೆ ಅವ್ರ ಮೂಲಕ ನೀವು ಪರಿಚಯ ಆಗಿದ್ದು ಆ ಗ್ರೂಪ್ ಅಲ್ಲಿ. ಒಂಥರ ನಮ್ಗೆ ಏನು ಅಂದ್ರೆ, ನನಗೆ ಒಂಥರ ದೈವ ಸ್ವರೂಪಿ ನೀವು. ಯಾಕಂದ್ರೆ ಪರಾಶರ ಇಲ್ದಲನೆ ನೀವು ನನ್ಗೆ ಪೂರ್ತಿ ಕಲ್ಸ್ಕೊಟ್ಟಿದ್ದೀರಾ. ಕೆಪಿ ಆಗ್ಲಿ, ನಾಡಿ ಆಗ್ಲಿ, ಮತ್ತೆ ಪಂಚಪಕ್ಷಿ, ಜಾಮಕೋಲು. ನಾನು ಈ ವರ್ಷದಲ್ಲಿ, ಕೆಲವೇ ವರ್ಷಗಳಲ್ಲಿ, ಅದು ಒಬ್ಬ ಗೃಹಿಣಿಯಾಗಿ ನಾನು ಪರ್ಫೆಕ್ಟ್ ಆಗಿ ಹೇಳ್ತೀನಿ ಅಂದ್ರೆ ಅದಕ್ಕೆ ಕಾರಣ ನೀವೇನೆ ಸರ್. ಈ ಟೈಮಲ್ಲಿ ನಿಮ್ಗೆ ತುಂಬು ಹೃದಯದ ಧನ್ಯವಾದ, ನಮಸ್ಕಾರ. ಆಮೇಲೆ ಜಾಮಕೋಲು, ಪಂಚಪಕ್ಷಿ ಯಾವ ತರ ಅಂದ್ರೆ, ನಾವ್ ಬೇಕಾಗೇ ಇಲ್ಲ, ನಾಡಿನೂ ನೋಡಂಗಿಲ್ಲ, ಪರಾಶರ ನೋಡಂಗೆ ಇಲ್ಲ, ಆ ತರ ರಿಸಲ್ಟ್ ಬರುತ್ತೆ. ಚೆನ್ನಾಗಿ ಮಾಡಿದೀರಾ. ಲಾಸ್ಟ್ ಟೈಮ್ಗಿಂತ ಈ ಸಲ ಚೆನ್ನಾಗಿ ಬಂದಿದೆ ಸರ್. ಆಮೇಲೆ ಇನ್ನೊಂದು, ನೆಕ್ಸ್ಟ್ ಕ್ಲಾಸ್ ಮಾಡೋವಾಗ ನೀವೇನು ಅಂದ್ರೆ ಥಿಯರಿಗಿಂತ ಸ್ವಲ್ಪ ಆರೋಸ್ಕೋಪ್ ಅದಕ್ಕೆ ಹಾಕಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ರೆ ಬೇಗ ಕಲ್ತ್ಕೊಂತಾರೆ ಅಂತ ನನ್ನ ಭಾವನೆ. ಮತ್ತೆ ಕ್ಲಾಸು ಚೆನ್ನಾಗಿದೆ ಸರ್. ಈ ಟೈಮಲ್ಲಿ ನೀವೇನ್ ಪಾಠ ಹೇಳ್ಕೊಟ್ಟಿದ್ದೀರಾ ಅದು ಫುಲ್ಲು ನಮ್ಗೆ ಆ ಟೈಮಲ್ಲಿ ನಾವು ಮನೇಲಿ ಏನ್ ನಡೆಯುತ್ತೆ ಅನ್ನೋದೇ ಗೊತ್ತಾಗಲ್ಲ. ಆ ತರ ಕಾನ್ಸಂಟ್ರೇಷನ್ ಇರುತ್ತೆ ನೀವ್ ಮಾಡ್ಬೇಕಾದ್ರೆ. ಕ್ಲಾಸ್ ಮುಗೀತಲ್ಲ ಅಂತ ನಮ್ಗೊಂದ್ ಕಡೆ ಬೇಜಾರು. ಯಾಕಂದ್ರೆ ನಿಮ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ನಮ್ಗೇನೋ ಒಂಥರ ಖುಷಿ ಸರ್. ಹಂಗಾಗಿ ನೀವ್ ಯಾವ ಕ್ಲಾಸ್ ಮಾಡಿದ್ರು ನಾನ್ ಬಿಡಲ್ಲ. ಹಂಗಾಗಿ ಶ್ರೀನಿವಾಸ್ ಮೂರ್ತಿ ಸರ್, ಶಾಂತಕುಮಾರ್ ಸರ್ ಎಲ್ಲ ಹೇಳ್ತಾ ಇರ್ತಾರೆ ಯಾವ ಕ್ಲಾಸು ನೀವು ಬಿಡಲ್ಲ ಅಂತ. ನನ್ಗೆ ಅದೇನೋ ಒಂಥರ ಬೇರೆ ಗುರುಗಳಿಗೆ ಹೋಲ್ಸ್ಕೊಂಡ್ರೆ ನೀವು ಇಷ್ಟು ಬೇಗ ಕಲ್ಸ್ಕೊಟ್ಟಿರೋದು ನನಗೆ ತುಂಬಾ ಖುಷಿ ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ಏನಕ್ಕೆ ನಾವು ಕ್ಲಾಸಲ್ಲಿ ಇವಾಗ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಏನ್ ಪಾಠ ಮಾಡ್ತೀವೋ ಆ ಪಾಠಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ನೀವು ಗ್ರೂಪ್ ಅಲ್ಲಿ ನೀವು ಹಾಕಿದ್ರೆ ಡಿಸ್ಕಸ್ ಮಾಡ್ಕೊಂಡು ಹೋಗ್ಬೋದು. ಇವಾಗ ನಾನು ಇಲ್ಲಿ ಹೇಳ್ತಾ ಕುತ್ಕೊಂಡ್ರೆ ಏನಾಗುತ್ತೆ, ನಿಮಗೆ ಟೈಮು ಫಾಸ್ಟ್ ಆಗಿ ಹೋಗ್ತಾ ಇರುತ್ತೆ, ಎಕ್ಸ್ಪ್ಲನೇಷನ್ ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಗ್ರೂಪ್ ಓಪನ್ ಮಾಡಿರ್ತೀವಲ್ವಾ, ಅದ್ರೊಳಗೆ ನೀವು ಹಾಕಿ, ನೀವೆಲ್ಲ ಮಾತಾಡಿ, ಆಮೇಲೆ ನಾನು ಅದ್ರ ಜೊತೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ. ಅವಾಗ ಇನ್ನೂ ನಾಲೆಡ್ಜ್ ಜಾಸ್ತಿ ಬೆಳೆಯುತ್ತೆ. ಇಲ್ಲ, ಅದು ಒಬ್ರು ಕ್ವಶನ್ ಕೇಳಿದ್ರೆ ನಾವ್ ಆನ್ಸರ್ ಮಾಡಿರ್ತೀವಿ. ಬಟ್ ಅದು ನೀವ್ ಒಂದ್ಸಲ ನೋಡ್ಬಿಟ್ಟು ಅದನ್ನ ಸರಿನಾ ತಪ್ಪು ಅಂತ ಹೇಳಿದ್ರೆ ನಮ್ಗೆ ಇನ್ನೂ ಕಾನ್ಫಿಡೆಂಟ್ ಬರುತ್ತೆ ಸರ್. ಹೇಳ್ತೀರಾ ನೀವು? ಯಾರು ತಪ್ಪು ಮಾಡಿದ್ರೆ ಅಲ್ಲಿ ಇಂಟು ಮಾರ್ಕ್ ಹಾಕಿರ್ತೀನಿ. ಯಾರಾದ್ರೂ ರಾಂಗ್ ಆನ್ಸರ್ ಕೊಟ್ರೆ ಇಂಟು ಮಾರ್ಕ್ ಹಾಕಿರ್ತೀನಿ. ಯಾರಾದ್ರೂ ಸರಿಯಾಗಿ ಮಾಡಿದ್ರೆ ನಮಸ್ಕಾರ ಹಾಕಿರ್ತೀನಿ. ಹೌದ್ ಸರ್, ಹಾಕಿರ್ತೀರಾ. ಬಟ್ ಅದು ಆನ್ಸರ್ ಪರ್ಫೆಕ್ಟಾ ಇಲ್ವಾ ಅಂತ ನಮ್ಗೆ ಅವಾಗ ಒಂದ್ ಸ್ವಲ್ಪ ಡೌಟ್ ಬರುತ್ತೆ. ಅದು ಡೌಟ್ ಬರೋದು ಏನ್ ಗೊತ್ತಾ, ನಾನು ಏನ್ ಹೇಳ್ತೀವಿ ಗೊತ್ತಾ, ಯಾರು ಕ್ವಶನ್ ಹಾಕ್ತಿರೋ ಅವರು ಆ ಕಾರ್ಯ ಆದ್ಮೇಲೆ ಅವ್ರು ಹೇಳ್ಬೇಕು ಅದನ್ನ. ಹೌದು ಸರ್. ಅರ್ಥ ಆಯ್ತಾ? ಯಾಕಂದ್ರೆ ಇದು ಪ್ರಾಕ್ಟಿಕಲ್ ಆಗಿ ಮಾಡ್ತಿರೋದು. ಅವರು ಹೇಳ್ಬೇಕು, ಎಸ್ ನೀವ್ ಹೇಳಿದ್ ಕರೆಕ್ಟ್ ಆಗಿದೆ, ನೀವ್ ಹೇಳಿದ್ 50% ಕರೆಕ್ಟ್ ಆಗಿದೆ, 90% ಕರೆಕ್ಟ್ ಆಗಿದೆ ಅಂದಾಗ 50% ಎಲ್ಲಿ ಕಡಿಮೆ ಆಯ್ತು ಅಂತ ನಾವು ಕರೆಕ್ಟ್ ಮಾಡ್ಕೊಳಕ್ಕಾಗತ್ತೆ. ಇಂಥದ್ದು ಆಯ್ತು ಅಂತ 100% ಬಂದಿದೆ ಅಂದ್ರೆ ಓಕೆ, ಭಗವಂತ ಚೆನ್ನಾಗಿಟ್ಟಿದ್ಯಪ್ಪ ಅಂತ ಹೇಳ್ಕೊಳ್ಬಹುದು. ಅದೇ ತರ ಮಾಡ್ತೀವಿ. ಇವಾಗ ಕ್ಲಾಸ್ ಓಪನ್ ಇರುತ್ತೆ, ನಿಮಗೆ ಗ್ರೂಪ್ ಓಪನ್ ಇರುತ್ತೆ. ಇನ್ನು ನಿಮ್ಮ ಪ್ರಶ್ನೆಗಳೆಲ್ಲ ಆಗ್ತಾ ಬನ್ನಿ.
ನಾನು ಹೇಳ್ದಲ್ಲ, ಬೆಳಗ್ಗೆಯಿಂದ ನೀವು ಸಾಯಂಕಾಲ ನೋಡಿದ ಹತ್ತತ್ತು ನೋಡಿರ್ತೀರಲ್ಲ, ಅದನ್ನೇ ಹಾಕಿ. ನಾನು ಈ ತರ ನೋಡಿದೆ, ಇಷ್ಟೊತ್ತಿಗೆ ಹೋದೆ, ಇಷ್ಟೊತ್ತಿಗೆ ಬಸ್ ಬಂತು, ಇಷ್ಟೊತ್ತಿಗೆ ಕರೆಂಟ್ ಬಂತು, ಕೆಲಸ ಇವತ್ತು ಹಿಂಗಾಯ್ತು, ನಾನು ಈ ತರ ನೋಡಿದೆ ಅಂತ ಹಾಕಿ. ಇವತ್ತೇ ಸರ್ ಸಣ್ಣ ಪುಟ್ಟವಂತೂ ಪರ್ಫೆಕ್ಟ್ ಆಗಿ ಬಂದ್ಬಿಡುತ್ತೆ. ನಾನು ಇವತ್ತೇ 2 ಹಾಕ್ತೆ. ಮಗಳು ಸ್ವಲ್ಪ ಕಾಲೇಜಿಂದ ಲೇಟ್ ಆಯ್ತು, ಯಾವಾಗ ಬರ್ತಾಳೆ ಅಂತ ಹಾಕ್ದೆ. ಕರೆಂಟ್ ಇರ್ಲಿಲ್ಲ ಸರ್, ಯಾವಾಗ ಬರುತ್ತೆ ಅಂತ ಹಾಕ್ತೆ. ಪರ್ಫೆಕ್ಟ್ ಆಗಿ ಬಂತು ಸರ್. ಆತರ ಸಣ್ಣ ಪುಟ್ಟವು ತುಂಬಾ ನೋಡ್ತೀನಿ. ಗುರುಗಳೇ, ಅದನ್ನೇ ಮತ್ತೆ ಹೇಳಿದ್ದು, ನಾನ್ ಅದೇ ಒಂದು experience. ಹೇಳ್ಲೇಬೇಕು. ಹಾ ಏನಂದ್ರೆ ನಾನು ನಿಮ್ಮನ್ನ ಯಾವಾಗ್ಲೂ ಪ್ರಶ್ನೆ ಮಾಡ್ತಾರೆ, ಗುರುಗಳೇ ಹಳೇದ್ ನೋಡ್ಬೋದಾ ಅಂತ. ಯಾವಾಗ ನನ್ನ ಲೈಫಲ್ಲಿ ನಡೆದಿರೋದನ್ನೇ ನಾನು ಹಾಕಿ ನೋಡಿದ ತಕ್ಷಣ, ತೋರಿಸಿದ ತಕ್ಷಣ ಐ ವಾಸ್ ಮೆಸ್ಮರೈಸ್ಡ್. ಓ ಭಗವಂತ, ಇದೆಲ್ಲಾನು ಸಾಧ್ಯ ಇದೆ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಸರ್, ಗುರುಗಳೇ, ಥ್ಯಾಂಕ್ ಯು ಬೇರೆಯವರು ಸೋ ಮಚ್ ಈ ಬೇರೆ ವಿದ್ಯೆ ಸರ್, ಕಲ್ಸ್ಕೊಟ್ಟಿದ್ದಕ್ಕೆ. ಆಮೇಲೆ ನೀವು ಇನ್ನೊಂದ್ ಏನಾಯ್ತು? ತಗೊಳ್ತಾ ಇರೋ ಫೀಸು ಬೇರೆಯವ್ರು ಸರ್, ಬೇರೆಯವ್ರು ಲಕ್ಷಾನ್ಗಟ್ಲೆ 1000 ತಗೋತಾರೆ. ಮತ್ತೆ ನೀವು ತಗೊಂಡಿರೋ ವರ್ಷಾನ್ಗಟ್ಲೆ ಎಳಿತಾರೆ ಫೀಸು ಸರ್. ನೀವು ತಗೊಂಡಿರೋ ಫೀಸ್ ಏನೇನ್ಕೂ ಅಲ್ಲ. ಅದ್ರಲ್ಲೂ ನಮಗ್ ಸ್ವಲ್ಪ ಕಷ್ಟ ಆಯ್ತು, ಆದ್ರೂ ನೀವು ಬೇಜಾರ್ ಮಾಡ್ಕೊಂಡ್ಲಿಲ್ಲ. ನೀವು ತಗೊಳ್ತಾ ಇರೋ ಫೀಸೇ ಕಡಿಮೆ ಸರ್, ತುಂಬಾ ಕಡಿಮೆ. ಎಲ್ಲಾರು ಮತ್ತೆ ಕಲಿಬಹುದು, ಜ್ಞಾನ ತುಂಬಾ ಜೀವನ ಕೊಟ್ಟಿದ್ದೀರಾ ಸರ್. ಏನಂದ್ರೆ ಜೀವನನ ಬೇರೆ ಎಲ್ಲರೂ ರೂಪಿಸ್ಕೋಬಹುದು. ತುಂಬಾ ವರ್ಷಗಳ ಗಟ್ಲೆ ಎಳಿತಾರೆ, ಬಟ್ ನೀವು ಅದನ್ನ ಚೊಕ್ಕವಾಗಿ ಬ್ಯೂಟಿಫುಲ್ ಆಗಿ ನಮ್ ತಲೆ ಒಳಗಡೆ ಕುತ್ಕೊಳ್ಳೋ ತರ ಹೇಳ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು. ಇನ್ನೊಂದು ಭಗವಂತ ಗುರುಗಳೇ, ನನಗೆ ಕೊಟ್ಟಿರ್ತಕ್ಕಂಥ ಆಶೀರ್ವಾದ. ನಮ್ಗೆ ನಿಮ್ಮ ಹತ್ರ ಕ್ಲಾಸ್ ಕಲ್ತ್ಬಿಟ್ಟು ಬೇರೆ ಹತ್ರನು ಎಲ್ಲ ಹೋಗಿ, ನಾನೇನು ಒಂದ್ ಕಡೆಯಿಂದ ಈಗ ಅಂದ್ರಲ್ಲ, ಜ್ಞಾನದ ಕಡೆಗೆ ಒಂದು ಹಸಿವು ಅಂತ ಇದ್ದಾಗ ಹುಡ್ಕೊಂಡು ಹೋಗ್ಬಿಡ್ತೀವಲ್ಲ, ಹಂಗೆ ನಿಮ್ಮ ಹತ್ರ ಕಲ್ತೆ, ಆಮೇಲೆ ಮತ್ತೆ ಇನ್ನೇನ ಕಲಿಬೇಕಂತ ಎಲ್ಲೆಲ್ಲೋ ಹೋದೆ, ಕೊನೆಗೆ ಎಲ್ಲೂ ಸೆಟ್ ಆಗಿಲ್ಲ ನನಗೆ. ಅದಕ್ಕಂದ್ರೆ ಅದು ನಿಮ್ ಜೊತೆ ಅದು ಫ್ರೀಕ್ವೆನ್ಸಿ ಸೆಟ್ ಆಗ್ಬಿಟ್ಟಿದೆ. ಆಮೇಲೆ ನಾನು ಅವ್ರ ತಪ್ಪು ಅಂತ ಹೇಳ್ತಿಲ್ಲ, ಅವ್ರ ಸ್ಪೀಡಿಗೆ ನಾವು ಮ್ಯಾಚ್ ಆಗಲ್ವೇನೋ ಗೊತ್ತಿಲ್ಲ, ಬಟ್ ನಮ್ಗೆ ಅವ್ರ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಿಲ್ಲ. ಆಮೇಲೆ ನಮ್ಗೆ ಏನೂ ಇರ್ಲಿಲ್ಲ, ಬೇಸಿಕ್ ಇರ್ಲಿಲ್ಲ. ಆಮೇಲೆ ಬೇರೆಯವ್ರು ಕ್ವಶನ್ಸ್ ಕೇಳಕ್ ಬಿಡಲ್ಲ, ನೀವ್ ಕ್ವಶನ್ ಕೇಳಿ ಅಂತೀರಾ. ಬೇರೆಯವ್ರ ಕ್ಲಾಸ್ಗಳಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲಾನು ಮ್ಯೂಟ್ ಮಾಡಕ್ ಬಿಡ್ತಾರೆ, ನಮ್ಗೆ ರೆಸ್ಪಾಂಡ್ ಮಾಡಕ್ ಬಿಟ್ಟಿರಲ್ಲ. ಬಟ್ ನಿಮ್ದ್ರಲ್ಲಿ ಅದೊಂದು ನಮಗೆ ಒಂಥರ ಫ್ರೆಂಡ್ಲಿ ರಿಲೇಶನ್ಶಿಪ್ ತರ ಅಂತ ಅನ್ಸ್ಬಿಡುತ್ತೆ. ನಾವು ಡೌಟ್ ಇದ್ದಾಗ ಯಾವ್ದು ಸಂಕೋಚ ಇಲ್ದಂಗೆ ಕೇಳ್ಬೋದು. ಬೇರೆದ್ರಲ್ಲ ಅದು ಹಂಗಾಗಲ್ಲ. ನಾನು ತುಂಬಾ ಜನದ ಹತ್ರ ಕ್ಲಾಸು ಅಟೆಂಡ್ ಮಾಡಿದೀನಿ, ಅದು ಹಂಗಾಗಲ್ಲ. ಅದು ನಿಮ್ಮ ಗ್ರೇಟ್ನೆಸ್ ಅಂತ ಅನ್ಕೋಬೇಕಂದ್ರೆ ನೀವು ಕ್ವಶನ್ಸ್ ಕೇಳಿ, ಇನ್ನ ನನ್ನ ಹತ್ರ ಜ್ಞಾನ ಇದೆ ಅಂತ. ಆಮೇಲೆ ಆಡು ಮುಟ್ಟದ ಸೊಪ್ಪಿಲ್ಲ, ನಾವು ಸುಂದರಬಾಬು ಸರ್ ಮುಟ್ಟದೇ ಇರೋ ವಿಷಯ ಇಲ್ಲ ಅಂತ ನಾನು ಹೇಳ್ತಾ ಇರ್ತೀನಿ. ಈಗ ಅಜಯ್ ಕುಮಾರ್ಗಾಗ್ಲಿ, ಮೇಡಮ್ಗಾಗ್ಲಿ, ನೀವು ಏನದು ಕರಾಟೆ ಕುಂಫು ಇಂದ ಹಿಡಿದ್ಬಿಟ್ಟು ನೀವು ಜ್ಯೋತಿಷದಲ್ಲಿ ಎಷ್ಟೆಷ್ಟು ತರ ಇದಾವೆ, ಎಲ್ಲಾ ರೀತಿ ಕಲ್ತು ಬಿಟ್ಟಿದಾರಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಇಟ್ಸ್ ವೆರಿ ಗ್ರೇಟ್ ಗುರುಗಳೇ. ಅದನ್ನ ಹೇಳಕ್ ಆಗಲ್ಲ, ಪದಗಳಲ್ಲಿ ಹೇಳಕ್ ಆಗಲ್ಲ. ಯಾಕಂದ್ರೆ ಇವತ್ ನಾನು ಕೆಲ್ಸನ ಬಿಟ್ಟು ಫುಲ್ ಟೈಮ್ ಆಗಿ ಪ್ರೊಫೆಷನ್ ಆಗಿ ತಗೊಂಡಿದ್ದೀನಿ ಅಂತಂದ್ರೆ ಅದು ನೀವು ಕೊಟ್ರ ಕಾನ್ಫಿಡೆನ್ಸ್ ಇಂದ, ನೀವು ಕೊಟ್ರ ಜ್ಞಾನದಿಂದ, ನಿಮ್ ಹೆಸರು ಹೇಳ್ಕೊಂಡು ನಾನು ಏನೋ ಒಂದ್ ಸ್ವಲ್ಪ ಸಂಪಾದನೆ ಮಾಡ್ತಾ ಇದೀನಿ, ಜೀವನ ನಡೆಸ್ತಾ ಇದೀನಿ ಅಂತಂದ್ರೆ ಅದು ನಿಮ್ಮ ಅನುಗ್ರಹ. ಅದು ಗುರುಗಳೇ ಎಷ್ಟ್ ಹೇಳಿದ್ರು ಸಾಲದು. ಅದು ಎಷ್ಟೊಂದು ಪರಿಹಾರಗಳಾಗಿರ್ಬೋದು, ಈಗ ಅರ್ನಿಂಗ್ ಮಾಡೋದು ಅದೇ ಬೇರೆ ವಿಚಾರ ಆಗಿರ್ಬೋದು, ನೀವು ಕೆಲವೊಂದು ಕೊಟ್ಟಿರೋ ಪರಿಹಾರಗಳಾಗಿರ್ಬೋದು, ಅದು ಕೆಲವ್ರಿಗೆ ನಾವು ಅಪ್ಲೈ ಮಾಡಿದಾಗ ಅದು ಮಿರಾಕಲ್ ಆಗಿ ಕೆಲಸ ಮಾಡಿರುತ್ತೆ. ನನಗೂ ಎಲ್ಲಾನು ನಾವೇ ಅಪ್ಲೈ ಮಾಡ್ಕೊಂಡ್ ಮಾಡಕ್ ಆಗಲ್ಲ. ಯಾಕಂದ್ರೆ ಇಲ್ಲಿ ರೆಮಿಡೀಸ್ ಅಂತ ಅಂದಾಗ ನಾವು ತುಂಬಾ ಜನ ಆ ಸಮಯಕ್ಕೆ ತಕ್ಕನಾಗಿ ಯಾರು ಬಂದಿರ್ತಾರ ಆ ರೆಮಿಡೀಸ್ ಕೊಟ್ಟಿರ್ತೀನಿ. ನೀವ್ ಹೇಳಿದ್ರ ನಾಡಿ ಶಾಸ್ತ್ರದಲ್ಲಿ ರಾಹುಕೇತು ಬಂದಾಗ ಈ ರೀತಿ ಪರಿಹಾರಗಳು ಕೊಡಿ ಅಂತ. ಏನದು ಯಾವ್ಯಾವ ಮನೇಲಿ ಬಂದಾಗ ವಿನಾಯಕನ್ಗೆ, ಭೈರವೇಶ್ವರಂಗೆ ಈ ತರ ಕೊಟ್ಟಿದ್ರಲ್ಲ, ಅದು ಎಷ್ಟು ಸಾವಿರಾರು ಜನಕ್ಕೆ ಅದು ರೆಮಿಡೀಸ್ ಕೆಲಸ ಮಾಡಿದೆ ಅಂತಂದ್ರೆ ಇಟ್ಸ್ ಅ ಮಿರಾಕಲ್ ತರ ಆಗಿದೆ ಗುರುಗಳೇ. ಅವ್ರು ಬದುಕಲ್ಲ ಅನ್ನೋರು ಬದುಕಿದ್ದಾರೆ, ಅವರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ನಾವ್ ಈ ತರ ಹೇಳಿದಾಗ ಅವರು ಈ ತರ ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂದಿದೆ, ನೀವು ಈ ತರ ಪೂಜೆ ಮಾಡ್ಸಂದಾಗ ಕೆಲವ್ರು ಇಗ್ನೋರ್ ಮಾಡಿ ಮತ್ತೆ ಓಡ್ ಬಂದ್ಬಿಟ್ಟು ಗುರುಗಳೇ ನೀವ್ ಹೇಳಿದ್ರಿ ಮತ್ತೆ ಹೇಳಿ ಅಂತ ಹೇಳ್ಬಿಟ್ಟು ಹೇಳ್ಸ್ಕೊಂಡಿರಿದ್ದಾರೆ. ಅಂದ್ರೆ ಅದು ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತು. ಇದು ನನ್ಗ ಅಷ್ಟೇ ಅಂತಲ್ಲ, ಸಾವಿರಾರು ಜನಕ್ಕೆ ನೀವು 1 ದೀಪದಿಂದ 100 ದೀಪ ಹಚ್ಚಿದ್ರೆ ಆ 100 ದೀಪ ಇನ್ನ 100 ದೀಪ ಹಚ್ಚಿದ್ರೆ ಅದು ಲಕ್ಷಾಂತರ, ಈ ರೀತಿ ಅದು ಬೆಳಗ್ತಾ ಇದೆ. ಅನಂತ ನಮಸ್ಕಾರಗಳು ನಿಮ್ಗೆ. ಅಷ್ಟು ಹೇಳ್ಬೋದು ನನ್ ಗುರುಗಳೇ, ಪದಗಳೆಲ್ಲ ಹೆಣ್ಸಕ್ಕಾಗಲ್ಲ. ಆನಂದ್ ಮೂರ್ತಿ ಸರ್ ಆನಂದ್ ಮೂರ್ತಿ ಸರ್ ಪರಾಶರ ಮಾತ್ರ ಕಲ್ತಿದ್ದು. ಅವ್ರು ಹೇಳ್ಕೊಂಡಿದ್ರು ಒಂದ್ಸಲ, ನಾಡಿ ಮತ್ತೆ ಪಂಚಪಕ್ಷಿ ಕಲ್ತ ಮೇಲೆ ನನ್ಗೆ ಫ್ರೀನೇ ಇಲ್ಲ, ಆತರ ಆಗ್ಬಿಟ್ಟಿದೀನಿ ಮೇಡಮ್ ಅಂತ ಶಾಂತಕುಮಾರ್ಗೂ ನನ್ಗೆ ಹೇಳಿದ್ರು ಒಂದ್ಸಲ. ಅದು ನಿಮ್ಮಿಂದಾನೇ ಸರ್, ಅವರು ನೆನ್ಸ್ಕೋತಾರೇನೋ. ಅವರು ಇಷ್ಟು ಫೇಮಸ್ ಆಗೋದಕ್ಕೆ ನೀವೇ ಕಾರಣ. ಅವರು ಸಿಕ್ಕಾಪಟ್ಟೆ ಅದನ್ನ ಫೀಸ್ ಎಲ್ಲ ಹೇಳದ್ ಬೇಡ, ಅವ್ರು ತುಂಬಾ ಪಾಪ್ಯುಲಾರಿಟಿ ತಗೊಂಡಿದ್ದಾರೆ ಗುರುಗಳೇ. ಅವರು ಸಮೇತ ನಿಮ್ ನೆನ್ಸ್ಕೊಂತಿರ್ತಾರೆ, ಗುರುಗಳಿಂದ ಈ ತರ ನಾನು ಕಲ್ತಿದ್ದೀನಿ ಅಂತ ಹೇಳ್ತಾರೆ. ಅವರು ತುಂಬಾ ಜನದಿಂದ. ನಾವೆಲ್ಲ ಈ ಹಂಟಿಂಗ್ ಅಂತ ಇರುತ್ತಲ್ಲ, ಯಾರು ಚೆನ್ನಾಗ್ ಬರ್ತಾರೆ, ಈ ಜ್ಯೋತಿಷಕ್ ಬಂದ್ಮೇಲೆ ಅದು ಹಂಗೇನೆ, ಅದು ಕುತೂಹಲ, ಕ್ಯೂರಿಯಾಸಿಟಿ ಇರುತ್ತೆ. ಅಲ್ಲೋದೇ ಕಲ್ತೆ, ಇಲ್ಲೋದೇ ಕಲ್ತೆ. ಕೆಲವೊಬ್ರು ಏನಂದ್ರೆ, ಈಗ ನನ್ ಜೊತೆಗೆ ನನ್ ಕ್ಲಾಸ್ಮೇಟ್ಸ್ ಒಬ್ರು ಇದ್ದಾರೆ, ಅವರು 6 ವರ್ಷದಿಂದ ಭೃಗುನಿಂದ ನಾಡಿ ಕಲಿತಾನೇ ಇದ್ದಾರೆ, ಇನ್ನ ಕ್ಲಾಸ್ ನಡೀತಾ ಇರುತ್ತೆ, ಅವ್ರದ್ದು ಇನ್ನ ಎಂಡ್ ಆಗಿಲ್ಲ. ನಾನು 6 ವರ್ಷದಿಂದ ಅಂದ್ರೆ ನಿಮ್ದು 2 ತಿಂಗಳಲ್ಲಿ 3 ತಿಂಗಳಲ್ಲಿ ಕ್ಲಾಸ್ ಮುಗಿಸ್ಬಿಟ್ರೆ ಅದನ್ನ. ಐ ಥಿಂಕ್ 3 ತಿಂಗಳು ತಗೊಂಡಿದ್ರು ಅನ್ಸುತ್ತೆ ಅದು ಪೀರಿಯಡ್ ಕ್ಲಾಸ್ ಮಾಡೋದಕ್ಕೆ. ಆ 3 ತಿಂಗಳಲ್ಲಿ ಏನೇನೋ ಆಗೋಯ್ತು, ಅವ್ರದ್ದು ಇನ್ನ ಕ್ಲಾಸ್ ನಡೀತಾ ಇದೆ.
ನನ್ಗೆ ಅದೇ ಆಶ್ಚರ್ಯ, ಇನ್ನ ಎಷ್ಟು ದಿವಸ ಎಳಿತಾ ಇದಾರೆ ಅದು, ಅಂದ್ರೆ ಪ್ರೆಡಿಕ್ಷನ್ ಹೇಳೋದೇ ಸರ್ ಇವಾಗ, ನಾನ್ ಇನ್ನು class ಎಕ್ಸಾಂಪಲ್ ನಡೀತಾ ಇದ್ದೀನಿ, prediction. 6 ವರ್ಷದಿಂದ ಕಲಿತಾ ಇದ್ದೀನಿ. ಹೆಸರು ಹೇಳೋದ್ ಬೇಡ, ಗುರುಗಳು ಗೊತ್ತಿರುತ್ತೆ. ಶಿವಂ ಗುರುಕುಲ, ಒಂದು ಚೂರು ವಿದ್ಯೆ ತಲೆ ಒಳಗಡೆ ಹೋಗಿಲ್ಲ ನನಗೆ. ನನ್ಗೂ ಒಬ್ರು ಹೇಳಿದ್ರು ಸರ್ ಇದನ್ನ, ಯಾರು ಸುವರ್ಣ ಅಂತ ಹುಬ್ಳಿಯವರು, ಅವರು ಹೇಳಿದ್ರು ಸರ್, ಅಯ್ಯೋ ವರ್ಷಾನ್ಗಟ್ಲೆ ಕಲ್ತ್ಬಿಟ್ವಿ ಮೇಡಮ್, ನೀವ್ ಇಷ್ಟ ಬೇಗ ಕಲ್ತ್ರಿ, ಈ ತರ ಹಿಂಗ್ ಪ್ರಿಡಿಕ್ಟ್ ಮಾಡ್ತಾ ಇದ್ದೀರಾ ಅಂತ ಎಲ್ಲ. ಅದೇ ನಿಮ್ಮ ಹೆಸರು ಹೇಳಿದ್ದೆ. ಹೆಂಗಿದೆ ಅಂದ್ರೆ ಗುರುಗಳು, ಇವಾಗ ನಾನೇ ಒಂದು ಕ್ಲಾಸ್ ಮಾಡೋ ಅಷ್ಟು ಕಾನ್ಫಿಡೆನ್ಸ್ ಬಂದಿದೆ. ನಾನು ಇದನ್ನ ಹೇಳ್ತಾ ಇಲ್ಲ, ನಾನೇ ಓನ್ ಆಗಿ ಎಷ್ಟು ಯಾವ ಕಾನ್ಫಿಡೆನ್ಸ್ ಲೆವೆಲ್ ಬೇಕಾದ್ರೂ ಈ ಪ್ರೊಡಿಕ್ಷನ್ ಇದ್ರೆ ಹಿಂಗ ಆಗುತ್ತೆ ಅನ್ನೋ ಮಟ್ಟಿಗೆ ಇದು ಮಾಡಿದ್ದೀನಿ ಗುರುಗಳೇ. ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಅಭ್ಯಾಸಗಳು ಬರೇ ನಾನ್ ಪಾಠ ಮಾಡಿದಲ್ಲ, ನಾನ್ ಪಾಠ ಮಾಡಿ ಬಿಟ್ಟುಬಿಟ್ರೆ ಸಾಲದು, ಅದ್ರ ಜೊತೆ ನಿಮ್ಮ ಅಭ್ಯಾಸಗಳು ಇನ್ಪುಟ್ ಇದೆಯಲ್ಲ, ನಿಮ್ಮ ಪ್ರಯತ್ನ, ನಿಮ್ಮ ಸಾಧನೆ, ನಮ್ಮದೊಂದು 50% ಅಂದ್ರೆ ನಿಮ್ಮದು 50% ಸೇರಿದಾಗ್ಲೇನೆ ಅದು ಪೂರ್ಣ ಆಗೋದು. ಬೇರೆ ನಮ್ಮ ಕೈನಲ್ಲಿ ಎಷ್ಟಾಗತ್ತೋ ಅಷ್ಟು ಹೇಳ್ಕೊಟ್ಬಿಡ್ಬೋದು, ತಗೊಂಡು ಅದನ್ನ ಇನ್ಪುಟ್ ಮಾಡಿದಾಗ ಅದರಲ್ಲಿಂದ ನೀವು ಕಂಡುಹಿಡಿಯತಕ್ಕಂಥದ್ದು, ಬೆಳಗ್ತಕ್ಕಂಥದ್ದು ಭಗವಂತ ನಿಮಗೆ ಕೊಡುವಂತ ರಿಸಲ್ಟ್, ಅದು ನಿಮ್ಮ ಸಾಧನೆ ಅದು. ಓಕೆ, ಎಸ್, ಎಲ್ರಿಗೂ ಧನ್ಯವಾದಗಳು. ಮುಂದಿನ ಕ್ಲಾಸ್ಗಳಲ್ಲಿ ಇದೇ ರೀತಿ ಸಹಕಾರ ಮಾಡಿ. ಮುಂದೆ ಪಂಚಪಕ್ಷಿ ಸ್ಟಾರ್ಟ್ ಮಾಡ್ತೀವಿ, ಆಮೇಲೆ ನಾಡಿ ಸ್ಟಾರ್ಟ್ ಮಾಡ್ತೀವಿ. ಎಲ್ರಿಗೂ ಶುಭವಾಗ್ಲಿ. ಎಲ್ರು ಭಗವಂತನನ್ನ ನೆನೆಸ್ಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಬಾಳ್ಗೆ ಸಮೃದ್ಧಿಯೊಂದಿಗೆ, ಬಾಳ್ಗೆ ಭೂಮಂಡಲ, ಜ್ಯೋತಿಷ್ಯ ಬೆಳಗಲಿ, ಶಾಸ್ತ್ರಕಾರರು ಬೆಳಗಲಿ, ಸದಾಕಾಲವು ಈ ಶಾಸ್ತ್ರ ಹೀಗೆ ಅಭಿವೃದ್ಧಿ ಆಗ್ಲಿ, ಎಲ್ಲರಿಗೂ ಒಳ್ಳೆಯದಾಗ್ಲಿ. ಭಗವಂತ, ನಾನು ಆರಾಧನೆ ಮಾಡುವಂತ ಶನೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ. ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ನೀಗಿಸಿ ಜ್ಞಾನವನ್ನ ಕೊಟ್ಟು ನಿಮ್ಮ ಮನೆ, ನಿಮ್ಮ ವಂಶ, ನಿಮ್ಮ ಕುಟುಂಬ ಚೆನ್ನಾಗಿ ಬೆಳಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಜೈ ಶನಿದೇವ, ಜೈ ಗುರುದೇವ. ಗ್ರೂಪ್ ನಲ್ಲಿ ಹಾಗೆ ಇರಿ, ಗ್ರೂಪ್ ನಲ್ಲಿ ಡಿಸ್ಕಸ್ ಮಾಡ್ತಾ ಇರಿ, ಇನ್ನು ನಿಮಗೆ ಪಾಠ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಗುರುಗಳೇ. ತುಂಬಾ ಧನ್ಯವಾದಗಳು.